ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 28/7/2026 ಮಂಗಳವಾರದ ಈ ದಿನ ನಾವು ತುಲಾ ರಾಶಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಭವಿಷ್ಯವಾಣಿ ಅಥವಾ ಮಾಸ ಭವಿಷ್ಯ, ಇದರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ಕಂಪ್ಲೀಟ್ ಒಂದು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಕೃಂಡ ಮೃಣ ಲಾಭಂ ದೈತಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರುಜಿ, ಮೊದಲನೇದಾಗಿ ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲದ ಜೊತೆಗೆ ಪ್ರಮುಖ ಆಚರಣೆಗಳ ಭಾಗವಾಗಿ ಏನ್ ಮಾಡಬೇಕು? ಗ್ರಹ ಗೋಚಾರ ಪ್ರಭಾವದಲ್ಲಿ ನಾವು ಒಂದು ದೊಡ್ಡ ಗ್ರಹಗಳ ಗೋಚಾರದ ಅನುಸಾರವಾಗಿ ಮಾಸಿಕ ಫಲಗಳನ್ನು ನೋಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಪ್ರಸ್ತುತ ಗುರು ಭಗವಾನರು ಒಂದು ತುಲಾ ರಾಶಿಯವರಿಗೆ ಕೇಂದ್ರ ಭಾವದಲ್ಲಿ, ದಶಮ ಭಾವದಲ್ಲಿ ಮುಂದುವರಿತಾ ಇದ್ದು, ಕೊನೆಯ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಹೇಗೆ ಒಂದು ಗೋಚಾರ ಪ್ರಭಾವ ಇತ್ತು, ಆ ಒಂದು ಪ್ರಭಾವ ಇಲ್ಲಿ ಆಗಸ್ಟ್ ತಿಂಗಳಲ್ಲೂ ಕೂಡ ಹಾಗೆ ದಶಮ ಭಾವದಲ್ಲೇ ಮುಂದುವರಿತಾರೆ. ಮತ್ತು ಎರಡನೇ ಅತಿ ದೊಡ್ಡ ಗ್ರಹವಾದ ಯೋಗಕಾರಕನಾದ ಶನೇಶ್ವರ ಗ್ರಹರು ಪ್ರಸ್ತುತ ಗೋಚಾರದಲ್ಲಿ ಷಷ್ಠ ಭಾವದಲ್ಲಿದ್ದು, ಆದರೆ ವಿಶೇಷವಾಗಿ ವಕ್ರ ಸ್ಥಿತಿಯಲ್ಲಿ ಶನೇಶ್ವರ ಗ್ರಹರು ಬರೋದರಿಂದ 130 ದಿನಗಳ ಕಾಲ ಒಂದು ಕುಂಭರಾಶಿಯ ಒಂದು ಫಲಗಳನ್ನು, ಅಂದರೆ ಚತುರ್ಥ ಭಾವದ ಫಲಗಳನ್ನು ತುಲಾರಾಶಿಯವರಿಗೆ ನೀಡುವಂಥದ್ದು ಒಂದು ಶನೇಶ್ವರ ವಿಶೇಷ ಗೋಚಾರ, ವಕ್ರಗತಿಯ ಗೋಚಾರ ಜರುಗುವಂಥದ್ದು. ಮತ್ತು ಕ್ರಮವಾಗಿ 1ನೇ ತಾರೀಕು ನಿಮ್ಮ ರಾಶಾಧಿಪತಿ ಶುಕ್ರ ಭಗವಾನರು ವ್ಯಯ ಭಾವದಲ್ಲಿ ಗೋಚರವಾಗ್ತಿದ್ದಾರೆ, ಅದು ಕೂಡ ನೀಚ ರಾಶಿಯಲ್ಲಿ. ಸೊ ಇದು ಒಂದು ಸ್ವಲ್ಪ ಮೀಡಿಯಮ್ ಆದ ಫಲಗಳನ್ನು ನೀಡ್ತಾರೆ. 2ನೇ ತಾರೀಕು ದ್ವಿತೀಯ ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ಭಾಗ್ಯಸ್ಥಾನಕ್ಕೆ ಗೋಚರವಾಗ್ತಾರೆ. ಹಾಗೆ 5ನೇ ತಾರೀಕು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾದ ಬುಧ ಗ್ರಹದ ಒಂದು ಗೋಚಾರ ಜರುಗುವಂಥದ್ದು. 17ನೇ ತಾರೀಕು ವಿಶೇಷವಾಗಿ ಲಾಭಾಧಿಪತಿಯಾದ ರವಿ ಗ್ರಹರು ಲಾಭಸ್ಥಾನಕ್ಕೆ ಸ್ವಕ್ಷೇತ್ರಕ್ಕೆ ಬರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. 22ನೇ ತಾರೀಕು ಬುಧ ಗ್ರಹರು ಕೂಡ ಗೋಚಾರದಲ್ಲಿ ದಶಮ ಭಾವದಿಂದ ಲಾಭ ಭಾವಕ್ಕೆ ಸೂರ್ಯನೊಟ್ಟಿಗೆ ಬಂದು ಸೇರ್ತಾರೆ. ಉಳಿದಂತೆ ಯಥಾವತ್ತಾಗಿ ಛಾಯಾಗ್ರಹಗಳ ಒಂದು ಗೋಚಾರ ಪರಿಸ್ಥಿತಿ ಹಾಗೆ ಮುಂದುವರಿಯುತ್ತೆ. ಈ ರೀತಿ ಒಂದು ನವಗ್ರಹಗಳ ಒಂದು ಗೋಚಾರ ಭಾಗವಾದರೆ, ಆಚರಣೆ ಭಾಗವಾಗಿ 12ನೇ ತಾರೀಕು ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ವಿಶೇಷವಾಗಿ 16ನೇ ತಾರೀಕು ನಾಗ ಚತುರ್ಥಿ, 17ನೇ ತಾರೀಕು ನಾಗಪಂಚಮಿ, ಆಗಸ್ಟ್ 21ನೇ ತಾರೀಕು ಹೆಂಗಳೆಯರ ಪ್ರೀತಿಯ ವಿಶೇಷವಾದ ಹಬ್ಬ, ಒಂದು ವರಮಹಾಲಕ್ಷ್ಮಿ ಹಬ್ಬ ಜರುಗ್ತಾ ಇರುವಂಥದ್ದು. 25ನೇ ತಾರೀಕು ಅಂಗಾರಕ ಜಯಂತಿ ನಡೀತಾ ಇರುವಂಥದ್ದು. ಯಾರ್ಯಾರು ತುಲಾರಾಶಿಯವರಿಗೆ ಕುಜದೋಷವಿದೆಯೋ, ಕುಜದೋಷದಿಂದ ಕೆಲಸಗಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ, ಇನ್ನೇನೋ ನಿಧಾನ ಆಗ್ತಿದೆ, ಅವತ್ತು ವಿಶೇಷವಾಗಿ ಕುಜನ ಆರಾಧನೆ ಅಂದರೆ ಮಂಗಳನ ಆರಾಧನೆ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು, ತೊಗರಿ ಬೇಳೆ ಕೊಟ್ಟು ಪೂಜೆ ಮಾಡ್ಕೊಂಡು ಬರುವಂಥದ್ದು. ಸೊ ಈ ರೀತಿ ಒಂದು ವಿಶೇಷವಾಗಿರುವಂಥ ಆಚರಣೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ, ವಿಸ್ತೃತವಾಗಿ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿ ತುಲಾ ರಾಶಿಯವರಿಗೆ ಬೀರ್ತಾ ಇದೆ, ಹೇಗೆ ಅಂತ? ವಿಸ್ತೃತವಾಗಿ ಒಂದು ಶನೇಶ್ವರನ ಒಂದು ಯೋಗಕಾರಕನಾದ ಶನೇಶ್ವರ ಗ್ರಹ ಇಲ್ಲಿ ಷಷ್ಠ ಭಾವದಲ್ಲಿ ವಕ್ರಗತವಾಗಿ ಚಲನೆಯಲ್ಲಿರುವಂಥದ್ದು. ಸೊ ವಕ್ರಗತ ಆದಾಗ ಯೋಗಕಾರಕ ಚತುರ್ಥ ಮತ್ತು ಪಂಚಮಾಧಿಪತಿ ನಿಮಗೆ ಶನೇಶ್ವರನ ಆಗ್ತಾರೆ. ಸೊ ವಕ್ರಗತಿಯಲ್ಲಿ ಇದ್ದಾಗ ಪಂಚಮ ಭಾವಕ್ಕೆ ಬರುವಂಥದ್ದು. ಪಂಚಮ ಭಾವ ಒಳ್ಳೆಯ ಫಲಗಳನ್ನು ನೀಡ್ತಾ ಇರುವಂಥದ್ದು, ಯಾಕಂದರೆ ಶನೇಶ್ವರ ಕರ್ಮಕಾರಕ ಗ್ರಹ ಅಂತ ಹೇಳ್ತೀವಿ. ಆದರೆ ಪಂಚಮ ಶನಿ ಸ್ವಲ್ಪ ಚಿಂತೆಗೀಡು ಮಾಡುವಂಥದ್ದು, ಮಕ್ಕಳ ಬಗ್ಗೆ ಚಿಂತೆ, ಸ್ವಯಂ ಬಗ್ಗೆ ಚಿಂತೆ ಮಾಡಿದರೆ ಹೇಗಾಗುತ್ತೋ ಅಂತ ಭಯ ಉತ್ಪತ್ತಿ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಈ ತಿಂಗಳುಗಳ ಕಾಲ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಿಮಗೆ ತೃತೀಯ ಷಷ್ಠಾಧಿಪತಿಯಾಗಿರುವಂಥ ಗುರುಗ್ರಹರು ಕೇಂದ್ರ ಭಾವದಲ್ಲಿರುವಂಥದ್ದು. ಕೇಂದ್ರ ಭಾವ ಒಳ್ಳೆ ಫಲಗಳು, ಗುರುಬಲ ಪ್ರಸ್ತುತ ತುಲಾರಾಶಿಯವರಿಗೆ ಇಲ್ಲ ಅಂದ್ರೂ ಕೂಡ ಕೇಂದ್ರ ಭಾವದ ಒಂದು ಗುರು ಒಳ್ಳೆಯ ಫಲಗಳನ್ನು ನೀಡ್ತಾರೆ. ಸೊ ಯಾಕಂದರೆ ಅದು ಚಂದ್ರನ ಮನೆ ಉಚ್ಚ ಗುರು ಆಗ್ತಾರೆ, ಒಳ್ಳೆ ಫಲಗಳನ್ನು ನೀಡ್ತಾರೆ. ಮತ್ತು ತುಂಬ ವಿಶೇಷವಾಗಿರುವಂಥ ಗೋಚಾರ ಫಲದಲ್ಲಿ ನಾವು ನೋಡಿದಾಗ ರಾಶಾಧಿಪತಿ ಸ್ವಲ್ಪ ವ್ಯಯಭಾವದಲ್ಲಿ ಅಂದರೆ ನೀಚ ರಾಶಿಯಲ್ಲಿ ಗೋಚರವಾಗ್ತಾರೆ. ವ್ಯಯಭಾವ ಒಂದು ಕಡೆ ಆದರೆ ನೀಚ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಈ ಒಂದು ತುಲಾರಾಶಿಯವರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಡೌಟ್ ಉತ್ಪತ್ತಿ ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಓಡಾಟಗಳು ಜಾಸ್ತಿ, ಓಡಾಟಗಳು ಜಾಸ್ತಿ, ಖರ್ಚುಗಳು ಜಾಸ್ತಿ, ಮತ್ತು ಎಲ್ಲನೂ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ನೋಡುವಂಥದ್ದು, ಏನೋ ಒಂಥರ ಮಾನಸಿಕ ಕಿರಿಕಿರಿ, ಒತ್ತಡ ಜಾಸ್ತಿ, ನಿಮ್ಮನ್ನು ನೀವು ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡು ಇದು ಆಗುವಂಥದ್ದು, ನಿಮ್ಮನ್ನು ನೀವೇ ಹರ್ಟ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೆ ಈ ತಿಂಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡಿ, ಯಾವುದೇ ಟೆನ್ಷನ್ ತೊಗೋಬೇಡಿ. ಯಾಕಂದರೆ ಜೀವನದಲ್ಲಿ
ಏರುಪೇರುಗಳಿರುತ್ತೆ, ಆದರೆ ನಾವು ಸಮಚಿತ್ತದಿಂದ ನೋಡಿದಾಗ ಆ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ನಿಮಗೆ ಸಿಗುತ್ತೆ. 2ನೇ ತಾರೀಕು ಕೂಡ ದ್ವಿತೀಯ ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ಭಾಗ್ಯಸ್ಥಾನಕ್ಕೆ ಗೋಚರವಾಗ್ತಾರೆ. ಸೊ ಇಲ್ಲೇನಾಗುತ್ತೆ, ಬುಧನ ಮನೆಯಲ್ಲಿ ಮಂಗಳ ಅಷ್ಟೊಂದು ಕಂಫರ್ಟ್ ಇಲ್ಲ, ಆದರೂ ಸ್ವಲ್ಪ ಭಾಗ್ಯಸ್ಥಾನ ಕೇಂದ್ರ ಭಾವ ಇರೋದ್ರಿಂದ ಒಳ್ಳೆ ಭಾವ ಆಗುತ್ತೆ. ಆದರೂ ಮದುವೆ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಮುಂದೂಡಿದರೆ ಒಳ್ಳೆಯದು. ಆದಾಯದ ವಿಚಾರವಾಗಿ ಒಳ್ಳೆಯ ರೀತಿಯ ಅನುಕೂಲಗಳು ಹೆಚ್ಚಾಗ್ತಾ ಇದೆ. ಆದರೆ ಅದೇ ರೀತಿ ನಿಮಗೆ ವಿಶೇಷವಾಗಿ ವ್ಯಯಾಧಿಪತಿಯಾದ ಬುಧ ಭಗವಾನರ ಗೋಚಾರ ಕೂಡ ಗುರುವಿನೊಟ್ಟಿಗೆ ಸೇರಿ ಕೇಂದ್ರ ಭಾವದಲ್ಲಿ ಆಗುವಂಥದ್ದು. ಬುಧ ಬುದ್ಧಿಗೆ ಕಾರಕ, ಗುರು ಧನಕಾರಕ ಗ್ರಹ ಆಗಿರೋದ್ರಿಂದ ಹೆಚ್ಚು ಅನುಕೂಲತೆಗಳಾಗುತ್ತೆ. ಧಾರ್ಮಿಕ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಒಂದು ಮುಂದೂಡ್ತೀರಾ, ತಂದೆಯಿಂದ ಸಹಾಯ ಸಿಗುತ್ತೆ, ತಂದೆಯಿಂದ ಅನುಕೂಲ ಸಿಗುತ್ತೆ. ಏನೋ ಒಂದು ಆರ್ಥಿಕವಾಗಿ ಸಿಕ್ಕಾಕೊಂಡಿರೋ ಒಳ್ಳೆಯ ಒಂದು ಕೌನ್ಸಿಲಿಂಗ್, ತಂದೆ ಏನೋ ಒಂದು ಮೋಟಿವೇಶನ್ ಮಾತಾಡ್ತಾರೆ, ಗುರುಗಳಿಂದ ಅನುಕೂಲತೆ ಆಗುತ್ತೆ. ಸೊ ಈ ರೀತಿ ಅನುಕೂಲತೆಗಳು ಹೆಚ್ಚಾಗುತ್ತೆ. ಯಾಕಂದರೆ ಒಂದರಲ್ಲಿ ಮೈನಸ್ ಇದ್ದರೆ ಒಂದಲ್ಲಿ ಪ್ಲಸ್ ಆಗಬೇಕು. ಆ ವಿಚಾರದಲ್ಲಿ ತುಲಾರಾಶಿಯವರಿಗೆ ಸೇಫರ್ ಝೋನ್ ಅಂತ ಹೇಳ್ತೀವಿ. ಮತ್ತು ವಿಶೇಷವಾಗಿ ಗುರು ಒಂದು ಗೋಚಾರ ಚೆನ್ನಾಗಿದ್ದರೆ, ಜೊತೆಗೆ ಲಾಭಾಧಿಪತಿಯಾದ ಸೂರ್ಯ ಗ್ರಹ, ಲಾಭಾಧಿಪತಿಯಾದ ಸೂರ್ಯ ಲಾಭಸ್ಥಾನಕ್ಕೆ ಬರುವಂಥದ್ದು 17ನೇ ತಾರೀಕು ನಂತರ ವಿಶೇಷವಾಗಿರುವಂಥದ್ದು, ವರ್ಷಕ್ಕೆ ಒಂದೇ ಸತಿ ಬರುವಂಥದ್ದು ತುಲಾರಾಶಿಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಯಾರ್ಯಾರು ಸರ್ಕಾರಿ ನೌಕರರಿರ್ತಿರೋ, ಸರ್ಕಾರಿ ಹುದ್ದೆಯಲ್ಲಿರ್ತಿರೋ, ತುಂಬ ಒಳ್ಳೆಯ ಒಂದು ಸ್ಟೇಟಸ್ಸು, ನೇಮು, ಫೇಮು ಸಿಗುವಂಥದ್ದು, ಕಲೀಗ್ಸಿಂದ ಕೋಆಪರೇಷನ್ ಸಿಗುತ್ತೆ. ಯಾರ್ಯಾರು ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಡ್ತಿದ್ದೀರಾ, ಸೊ ಅವರಿಗೆ ಈ ಒಂದು ತಿಂಗಳಲ್ಲಿ ಸೂರ್ಯ ತುಂಬ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಡ್ತಾನೆ. ಯಾರು ಅರೆ ಸರ್ಕಾರಿ NGO ಮತ್ತು ಒಂದು ಸ್ವಯಂ ಸಂಸ್ಥೆಗಳನ್ನು, ಟ್ರಸ್ಟ್ಗಳನ್ನು ನಡೆಸ್ತಾ ಇದ್ದೀರಾ, ಸರ್ಕಾರದಿಂದ ಹಣ ಬರುವಂಥದ್ದು ನಿರೀಕ್ಷೆ ಮಾಡ್ತಿದ್ದೀರಾ, ಅದು ತುಂಬ ಒಳ್ಳೆಯದಾಗುತ್ತೆ. ನೀವು ಸಿವಿಲ್ ಕಾಂಟ್ರಾಕ್ಟರ್ ಇದ್ದೀರಾ, ಮತ್ತೇನೋ ಒಂದು ಟೆಂಡರ್ ತೊಗೊಂಡು ಸರ್ಕಾರ ಕೆಲಸ ಮಾಡ್ತಿರೋರಿಗೆ ಅವ್ರ ಕಡೆಯಿಂದ ದುಡ್ಡು ಬಂದು ಸೇರುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ಬುಧ ಭಗವಾನರ ಗೋಚಾರ ಮತ್ತೊಮ್ಮೆ 22ನೇ ತಾರೀಕು ಲಾಭ ಸ್ಥಾನದಲ್ಲಿ ಆಗುವಂಥದ್ದು. ವಿಶೇಷವಾಗಿ ಲಾಭ ಭಾವದಲ್ಲಿ ಬುಧಾದಿತ್ಯ ಯೋಗ ಉತ್ಪತ್ತಿ ಆಗುತ್ತೆ. ಸೊ ಬುಧ ಬುದ್ಧಿಗೆ ಕಾರಕ, ಸೂರ್ಯ ಒಂದು ನಮ್ಮ ಆತ್ಮಕಾರಕ ಗ್ರಹ ಅಂತ ಹೇಳ್ತೀವಿ. ಎರಡು ಯುತಿಯಲ್ಲಿ ಬುಧಾದಿತ್ಯ ಯೋಗ ತುಲಾರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಅನುಕೂಲತೆಗಳನ್ನು ತಂದುಕೊಡ್ತೆ. ತಾವೇನಾದ್ರು ಉದ್ಯೋಗಸ್ಥರಾಗಿದ್ದರೆ 17ನೇ ತಾರೀಕು ನಂತರ ಈಗ ಆಲ್ರೆಡಿ ರಾಷ್ಟ್ರಾಧಿಪತಿ ನೀಚರಾಗಿರ್ತಾರೆ, ಆದರೆ ಪವರ್ ಕಾನ್ಫಿಡೆನ್ಸನ್ನು ಬುಧ ಗ್ರಹದ ಗೋಚಾರದ ನಂತರ ಸಿಗುತ್ತೆ. ಈ ರೀತಿ ಒಂದು ಗ್ರಹ ಗೋಚಾರದ ವಿಸ್ತೃತ ಪ್ರಭಾವ ವಿಶೇಷವಾಗಿ ತುಲಾರಾಶಿಯವರಿಗೆ ಜರುಗುತ್ತಮ್ಮ. ಗುರೂಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಅನುಕೂಲತೆಗಳು, ಸಿದ್ಧಿಗಳು ಹೇಗೆಲ್ಲ ಪಡೆದುಕೊಳ್ತಾ ಇದ್ದಾರೆ ತುಲಾರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ? ನೋಡಿ, ನಾನು ಮೊದಲೇ ಹೇಳ್ದಂಗೆ ರಾಷ್ಟ್ರಾಧಿಪತಿಯ ಗೋಚಾರ ಸ್ವಲ್ಪ ಕಠಿಣ ಪರಿಸ್ಥಿತಿ ಅಂತ ಹೇಳ್ಬೋದು ಈ ತಿಂಗಳು. ಯಾಕಂದರೆ ರಾಷ್ಟ್ರಾಧಿಪತಿ ಸ್ಥಾನ ವ್ಯಯ ಭಾವದಲ್ಲಿ ಆಗುತ್ತೆ, ಅದು ನೀಚ ಪರಿಸ್ಥಿತಿಯಲ್ಲಿ ಆಗುವಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕಂದರೆ ಇಲ್ಲೇನಾಗುತ್ತೆ, ಪ್ರಸ್ತುತ ನಿಮಗೆ ರಾಷ್ಟ್ರಾಧಿಪತಿ ಅಷ್ಟೊಂದು ಬಲ ಇಲ್ಲ. ಆಮೇಲೆ ಗುರು ಗೋಚಾರ, ಗುರು ಬಲನೂ ಕೂಡ ಇಲ್ಲ. ಇದರಿಂದ ರಾಷ್ಟ್ರಾಧಿಪತಿಯಿಂದ ಶುಕ್ರ ಬಲನೂ ಇಲ್ಲ. ಸ್ವಲ್ಪ ಈ ಒಂದು ಮಂತಲ್ಲಿ ಸ್ವಲ್ಪ ನಿಧಾನತೆಯನ್ನು ಅಳವಡಿಸ್ಕೊಳ್ಳೋದು ಒಳ್ಳೆಯದು ಈ ರೀತಿ. ಮತ್ತು ಇನ್ನು ಸಾಮಾನ್ಯವಾಗಿ ನೋಡೋದಾದರೆ ಈ ಒಂದು ತುಲಾರಾಶಿಯವರಿಗೆ ಅನಿರೀಕ್ಷಿತ ಪ್ರಯಾಣ ಕೊಡುವಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಕೊಡುವಂಥದ್ದು, ಮತ್ತು ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ಕ್ರಿಟಿಸೈಸ್ ಮಾಡಿ ಮಾತಾಡುವಂಥದ್ದು, ಅದಕ್ಕೆ ನೀವು ಸ್ವಲ್ಪ ಸಮಚಿತ್ತದಿಂದ ತೊಗೊಂಡ್ರೆ ಒಳ್ಳೆಯದು. ಮತ್ತು ಬಂಧುಗಳನ್ನು ಲಾಭಸ್ಥಾನದಲ್ಲಿ ಒಂದು ಗುರು ಮತ್ತು ವಿಶೇಷವಾಗಿ ಇರುವಂಥ ಗ್ರಹ ಮಂಗಳನೂ ಸೇರ್ತಾರೆ, ಮತ್ತು ಅದೇ ರೀತಿ ಬುಧನೂ ಸೇರುವಂಥದ್ದು. ಬುಧ ಮತ್ತು ಗುರು ಸೇರೋದ್ರಿಂದ ಹೆಚ್ಚಿನ ಲಾಭ ತರುವಂಥದ್ದು. ಯಾರು ಈ ಹೋಟೆಲ್ ಉದ್ಯಮದಲ್ಲಿದ್ದೀರಾ, ಹಾಲಿನ ವ್ಯಾಪಾರದಲ್ಲಿದ್ದೀರಾ, ಇವರಿಗೆ ಲಾಭ ತಂದು ಕೊಡುತ್ತೆ. ರೈತರಿಗೆ, ಕೃಷಿ ಕ್ಷೇತ್ರದವರಿಗೆ ತೃಪ್ತಿದಾಯಕವಾಗಿರುತ್ತೆ. ಒಳ್ಳೆಯ ಭೋಜನ ಅಂತ ಹೇಳ್ತೀವಿ. ವ್ಯಕ್ತಿತ್ವಗಳಿಗೆ ಮನ್ನಣೆ ಸಿಗುವಂಥದ್ದು, ಜಯಪ್ರಾಪ್ತಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಆರೋಗ್ಯದಲ್ಲಿ ಸ್ವಲ್ಪ ಸ್ತ್ರೀಯರಿಂದ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಸ್ತ್ರೀ ಉದ್ಯಮಗಳಿಗೆ ಅಷ್ಟೊಂದು ಸಮಯ ಸರಿ ಇಲ್ಲ. ಸೊ ಏನೇ ಇದ್ರೂ ಕೂಡ ಆಗಸ್ಟ್ 22 ನಂತರ ಮಾಡಿದ್ರೆ ಒಳ್ಳೆಯದು. ಷೇರು ವ್ಯವಹಾರದಲ್ಲಿ ನಷ್ಟವಾಗೋ ಸಾಧ್ಯತೆ, ಅತ್ಯಂತ ಜಾಗೃತಿಯಿಂದ ಇರಬೇಕು. ಮತ್ತು ವಿಶೇಷವಾಗಿ ಜಾತಕಸ್ಥರಿಗೆ ಗುರುಬಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಿಸ್ಕಂಫರ್ಟ್ಸ್ ಜಾಸ್ತಿ ಆಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏರುಪೇರು ಇದ್ದರೂ ಕೂಡ ಓಕೆ, ಉತ್ತಮವಾಗಿರುತ್ತೆ. ಮತ್ತು ಶತ್ರುಬಾಧೆ, ಸಾಲಬಾಧೆ ಆಗುವಂಥದ್ದು, ಅನಿರೀಕ್ಷಿತ ಧನಲಾಭ ಆದರೂ ಕೂಡ ಹೆಚ್ಚಿನ ಖರ್ಚುಗಳನ್ನು ಆಗುವಂಥದ್ದು, ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತೀರಾ, ಆದರೆ ಸ್ವಲ್ಪ ನಿಧಾನತೆಯನ್ನು ಪಡ್ಕೊಳ್ಳುತ್ತೆ. ಮತ್ತು ಕುಟುಂಬದಲ್ಲಿ ಹೆಚ್ಚು ಸೌಖ್ಯವನ್ನು ಕಾಣ್ತೀರಾ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಮಾಸವಾಗಿರುವಂಥದ್ದು. ಸೂರ್ಯ ಕೂಡ ಲಾಭಸ್ಥಾನದಲ್ಲಿ ಬಂದು ಬುಧಾದಿತ್ಯ ಯೋಗ ಬಂದಾಗ ಹೆಚ್ಚಿನ ಅನುಕೂಲತೆಗಳು ಲಭಿಸುತ್ತೆ. ಈ ವಿಶೇಷವಾಗಿ ಸರ್ಕಾರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಬರೀತಿದ್ದೀರೋ ಅವರಿಗೆ ತುಂಬ ಚೆನ್ನಾಗಿ
ಚೆನ್ನಾಗಾಗುತ್ತೆ. ಮತ್ತು ಈ ಒಂದು ತುಲಾರಾಶಿಯವರಿಗೆ ಕೆಲಸದ ಕಡೆಯಲ್ಲಿ ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ. ಹೊಸ ಕೆಲಸ ಮಾಡುವಂಥದ್ದು, ಎಂಟರ್ಪ್ರಿನರ್ಶಿಪ್ಪು, ಸೆಲ್ಫ್ ಬಿಸ್ನೆಸ್ಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಹಿರಿಯರಿಂದ ಆಶೀರ್ವಾದ ಸಿಗುವಂಥದ್ದು, ಮತ್ತು ಕೋರ್ಟ್ ಕೇಸು ಕಚೇರಿಗಳಲ್ಲಿ ಒಂದು ಏನೇ ಇದ್ರೂ ಕೂಡ ಜಯ ಸಿಗುವಂಥದ್ದು. ದೇವಾಲಯ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಹೆಚ್ಚಿನ ವಿನೋದಕ್ಕಾಗಿ ನೀವು ಕೆಲವೊಂದು ಪ್ರಯಾಣಗಳನ್ನು ಹಮ್ಮಿಕೊಳ್ತೀರಾ. ಈ ರೀತಿ ಒಂದು ವಿಶೇಷವಾಗಿರುವಂಥ ಸಾಮಾನ್ಯ ಫಲದಲ್ಲಿ ನಾವು ನೋಡ್ಬೋದಮ್ಮ. ಗುರುಜಿ, ಇನ್ನು ತುಲಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಏನೇನೆಲ್ಲ ಫಲಗಳು ಲಭಿಸ್ತಾ ಇದೆ ಮತ್ತು ಪರಿಹಾರ ಭಾಗವಾಗಿ ಏನು ಮಾಡಬೇಕು ಗುರುಜಿ? ತುಲಾರಾಶಿ ಚಿತ್ತ ನಕ್ಷತ್ರದವರಿಗೆ ಆದಷ್ಟು ಯಾರು ಒಂಟಿಯಾಗಿರ್ತಾರೋ ಅವರಿಗೆ ಸಂಗಾತಿ ಸಿಗುವಂಥ ಒಳ್ಳೆಯ ಯೋಗ. ಮತ್ತು ವಿಶೇಷವಾಗಿ ಸ್ವಾತಿ ನಕ್ಷತ್ರದವರು ನಿಮ್ಮದೇ ಆದ ಒಂದು ಕ್ರಿಯಾತ್ಮಕ ಒಂದು ಯೋಚನೆಯಿಂದ ನಿಮಗೆ ನಿಮ್ಮ ಒಂದು ಆಫೀಸಲ್ಲಾಗಿರ್ಬೋದು ಅಥವಾ ಒಂದು ವ್ಯಾಪಾರದಲ್ಲಿ ನಿಮ್ಮ ಹಿರಿಯರು ಯಾರು ಇರ್ತಾರೆ, ನಿಮ್ಮ ರಿಪೋರ್ಟಿಂಗ್ ಮ್ಯಾನೇಜರ್ಸ್, ಅವರು ನಿಮ್ಮ ಒಂದು ಕ್ರಿಯೇಟಿವಿಟಿ ಸ್ಕಿಲ್ಸ್ನ ತುಂಬ ಹೊಗಳುತ್ತಾರೆ. ಮತ್ತು ವಿಶಾಖ ನಕ್ಷತ್ರ ತುಲಾರಾಶಿಯವರಿಗೆ ನೀವು ಒಂದು ವಿಶೇಷವಾಗಿ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಮತ್ತು ಅವರ ಅಗತ್ಯತೆ ದಕ್ಕಂಥ ವಿಚಾರದಲ್ಲಿ ಹೆಚ್ಚು ಖರ್ಚು ಈ ತಿಂಗಳಲ್ಲಿ ಮಾಡುವಂಥದ್ದಾಗಿರುವಂಥದ್ದು. ಸೊ ಈ 3 ನಕ್ಷತ್ರಗಳು. ಇನ್ನು ಪರಿಹಾರ ಭಾಗವಾಗಿ ನೋಡಬೇಕಾದ್ರೆ ಆದಷ್ಟು ಇಲ್ಲೇನಾಗುತ್ತೆ, ಬುಧನ ಮನೆಯಲ್ಲಿ ಶುಕ್ರ ನೀಚ ಆಗುವಂಥದ್ದು. ಅದಕ್ಕೆ ಬುಧನ ಬಲಪಡಿಸಬೇಕು. ಇದನ್ನು ದಿನನಿತ್ಯ ವಿಷ್ಣು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಬಾರಿ ಜಪ ಮಾಡುವಂಥದ್ದು. ಮತ್ತು ಶುಕ್ರ ನೀಚ ಆಗಿರೋದ್ರಿಂದ, ಶುಕ್ರ ಅಂದರೆ ದೇವಿನ ಸೂಚಿಸುತ್ತೆ, ಆದಷ್ಟು ಕಾಳಿ ದೇವಿ ಅಥವಾ ದುರ್ಗಾದೇವಿಯನ್ನು ಆರಾಧನೆ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ಆ ಒಂದು ಏನೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಕ್ಲಿಯರ್ ಆಗಿ ಪರಿಹಾರ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಎಷ್ಟೆಲ್ಲ ಫಲಗಳು, ಜೊತೆಗೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಅಂತ ಗುರುಜಿಗಳು ತಿಳಿಸಿದ್ದಾರೆ. ಅದನ್ನು ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ದಿನದ ಪಂಚಾಂಗ ಮತ್ತು ತಿಥಿಯನ್ನು ಗುರುಜಿಗಳು ತಿಳಿಸ್ಕೊಡ್ತಾರೆ. 28 ಜುಲೈ 2026 ಚತುರ್ದಶಿ ತಿಥಿ, ಶುಕ್ಲ ಪಕ್ಷ, ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು, ವಿಷ್ಕುಂಭ ಯೋಗ ಮತ್ತು ಆಷಾಢ ಮಂಗಳವಾರ. ಇವತ್ತಿನ ಒಂದು ಸೂರ್ಯೋದಯ 6 ಗಂಟೆ 5 ನಿಮಿಷಕ್ಕಾದರೆ ಸೂರ್ಯಾಸ್ತ 6 ಗಂಟೆ 46 ನಿಮಿಷಕ್ಕೆ ಆಗುವಂಥದ್ದು. ಇವತ್ತು ಮುಹೂರ್ತ ಭಾಗದಲ್ಲಿ ರಾಹುಕಾಲ 3 ಗಂಟೆ 36 ನಿಮಿಷದಿಂದ 5 ಗಂಟೆ 12 ನಿಮಿಷ ಸಂಜೆ ಸಮಯದಲ್ಲಿ. ಯಮಗಂಡ ಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 51 ನಿಮಿಷ. ಗುಳಿಕ ಕಾಲ 12 ಗಂಟೆ 26 ನಿಮಿಷದಿಂದ 2 ಗಂಟೆ 1 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 12 ಗಂಟೆ 1 ನಿಮಿಷದಿಂದ 12 ಗಂಟೆ 51 ನಿಮಿಷವಾಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನಿಮ್ಮ ಸಾಮಾನ್ಯದ ಜ್ಞಾನದ ಜೊತೆಗೆ ನೀವು ನಿರಂತರ ಪ್ರಯತ್ನ ಖಂಡಿತವಾಗಿ ಯಶಸ್ಸು ತರುವಂಥದ್ದು. ತಾಳ್ಮೆಯಿಂದಿರಿ. ಯಾವುದೇ ಒಂದು ಪ್ರಮಾಣ ಮಾಡುವ ಮೊದಲು ಒಂದು ತಜ್ಞರನ್ನು ಸಂಪರ್ಕಿಸಿ, ಅದರಿಂದ ಒಳ್ಳೆಯದಾಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಸ್ವಲ್ಪ ವ್ಯಾಯಾಮದಿಂದ ದಿನ ಪ್ರಾರಂಭಿಸಿ. ನಿಮ್ಮ ಬಗ್ಗೆ ನೀವು ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇಂದಿನ ದಿನವೂ ಇದನ್ನು ರೂಢಿ ಮಾಡ್ಕೊಳ್ಳಿ, ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ, ಅದರಿಂದ ಖುಷಿಯಾಗಿರ್ತೀರ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಧ್ಯಾನ ಮತ್ತು ಯೋಗ, ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಗಳನ್ನು ಆಚರಿಸಬೇಕು. ನಿಮ್ಮ ಹೂಡಿಕೆಗಳ ಬಗ್ಗೆ, ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ರಹಸ್ಯಮಯವಾಗಿರಿ. ಸಂಗಾತಿಯ ಸಂತೋಷ ನೀಡಲು ಪ್ರಯತ್ನ ಮಾಡುವುದರಿಂದ ನಿಮ್ಮ ಪೂರ್ಣ ಒಂದು ಸಂತೋಷದ ದಿನವಾಗಿರುವಂಥದ್ದು. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಅಸಾಧ್ಯವಾದ ಅನಗತ್ಯ ಚಿಂತೆಯಲ್ಲಿ ನಿಮ್ಮ ಶಕ್ತಿ ವ್ಯರ್ಥ ಮಾಡುವ ಬದಲು ಅದನ್ನು ಸರಿಯಾಗಿ ದಿಕ್ಕಿನಲ್ಲಿ ಬಳಸಿ. ಹಣವನ್ನು ಯೋಚಿಸದೆ ಪರಿಗಣಿಸದೆ ಖರ್ಚು ಮಾಡುವಂಥದ್ದನ್ನು ನಿಲ್ಲಿಸಿ. ಕರ್ಕಾಟಕ ರಾಶಿ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನಿಮ್ಮ ವಿಶ್ವಾಸ ಮತ್ತು ಚೈತನ್ಯ ಇಂದು ಅಧಿಕವಾಗಿರುತ್ತೆ. ವಿದೇಶದಲ್ಲಿ ವ್ಯಾಪಾರ ಮಾಡುವ ಒಂದು ಸಿಂಹರಾಶಿಯ ಜನರಿಗೆ ಇಂದು ಸಾಕಷ್ಟು ಹಣದ ಲಾಭ ಕೂಡ ಪಡ್ಕೊಳ್ತೀರಿ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ನಿಮ್ಮ ಕಚೇರಿ ಆದಷ್ಟು ಸ್ವಲ್ಪ ಬೇಗ ಬಿಡಿ, ಮತ್ತು ನೀವು ನಿಜವಾದ ದಿನವನ್ನು ಆನಂದಿಸುವುದು ಒಳ್ಳೆಯ ದಿನ. ಸಹೋದರಿಯರಲ್ಲಿ ನಿಮ್ಮಿಂದ ಇವತ್ತು ಹಣ ಎರವಲು ಪಡೆಯುತ್ತಾರೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ಇತರರನ್ನು ಟೀಕಿಸಲು ನಿಮ್ಮ ಸಮಯ ವ್ಯರ್ಥ ಮಾಡುವುದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು, ಆದ್ದರಿಂದ ಹಾಗೆ ಮಾಡಬೇಡಿ. ತುಲಾ ರಾಶಿಯ ನಂತರ ವೃಶ್ಚಿಕ ರಾಶಿಯವರಿಗೆ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಕೆಲವು ಮಾನಸಿಕ ಒತ್ತಡಗಳ ಹೊರತಾಗಿ ಕೂಡ ಆರೋಗ್ಯ ಇವತ್ತು ಚೆನ್ನಾಗಿದೆ. ಹಿಂದೆ ನಿಮ್ಮ ಹಣವನ್ನು ಹೂಡಿಕೆ ಮಾಡಿದ ಜನರು ಇವತ್ತು ಲಾಭ ಪಡ್ಕೊಳ್ತೀರಾ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು ಕೆಲಸಗಳನ್ನು ಮಾಡಲು ಒಂದು ಅದ್ಭುತವಾದ ದಿನ. ಆರ್ಥಿಕ ನಿರ್ಬಂಧನೆಗಳು ತಪ್ಪಿಸಲು ನಿಮ್ಮ ಬಜೆಟ್ಗೆ ಅಂಟಿಕೊಳ್ಳಿ, ಅದರ ಪ್ರಕಾರ ಖರ್ಚು ಮಾಡಿ, ಯಾವುದೇ ಸಮಸ್ಯೆ ಆಗಲ್ಲ. ಮಕರ ರಾಶಿಯವರಿಗೆ ಮಂಗಳವಾರದ ದಿನ ಭವಿಷ್ಯ ಹೇಗಿದೆ ನೋಡೋಣ. ನಿಮ್ಮ ಆಹಾರವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಫಿಟ್ ಆಗಿರಲು ವ್ಯಾಯಾಮ ಮಾಡಿ. ಮನೆಯ ಅಗತ್ಯವಾದ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುವುದು ಖಂಡಿತವಾಗಿ ನಿಮಗೆ ಆರ್ಥಿಕ ತೊಂದರೆಗಳನ್ನು ನೀಡುತ್ತೆ. ಇವತ್ತು ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ವಿರಾಮದ ಸಂತೋಷ ಅನುಭವಿಸಲಿದ್ದೀರಿ. ಕೆಲವರಿಗೆ ಪ್ರಯಾಣದ ಗಡಿಬಿಡಿ ಒತ್ತಡದಿಂದ ಕೂಡಿರುತ್ತೆ, ಆದರೆ ಆರ್ಥಿಕವಾಗಿ ಇವತ್ತು ಲಾಭದಾಯಕವಾಗಿರುವ ದಿನ ಇರುವಂಥದ್ದು.
ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ಮಗುವಿನ ಸಾಧನೆ ನಿಮಗೆ ಅಪಾರವಾದ ಸಂತೋಷ ನೀಡುತ್ತೆ. ಯಾವುದೇ ದೀರ್ಘಕಾಲದ ಹೂಡಿಕೆಗಳನ್ನು ತಪ್ಪಿಸಿ ನಿಮ್ಮ ಸ್ನೇಹಿತರ ಜೊತೆ ಕೆಲವು ಆಹ್ಲಾದಕರ ಕ್ಷಣಗಳನ್ನು ಇವತ್ತು ನೀವು ಕಳೆಯುತ್ತೀರಾ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ, ಇವತ್ತು 2 ಪ್ರಶ್ನೆಗಳು ಬಾಕಿ ಇದೆ ಗುರುಜಿ, ತಗೊಂಡ್ಬಿಡೋಣ. ಪ್ರಶ್ನಾ ಸಮಯ ಭಾಗದಲ್ಲಿ ಅನುಶ್ರೀ ಇವರ ಹೆಸರು ಬಂದು, ಅನುಶ್ರೀ ಅವರು ನಮಗೆ ಪ್ರಶ್ನೆಯನ್ನ ಕಳಿಸ್ತಾ ಇದ್ದಾರೆ. ಜನ್ಮ ದಿನಾಂಕ ಬಂದು 19/8/2003. ಹುಟ್ಟಿರುವಂತಹ ಸಮಯ 3:17 ಬೆಳಗಿನ ಜಾವ. ಹುಟ್ಟಿರುವಂತಹ ಸ್ಥಳ ಬೆಂಗಳೂರು. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಬಂದು ಹೈಯರ್ ಎಜುಕೇಶನ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಓಕೆ, ಅನುಶ್ರೀ ಅವರು ಹುಟ್ಟಿರುವಂಥದ್ದು ಎಷ್ಟು ಗಂಟೆ ಕೊಟ್ಟಿದ್ದಾರೆ ಸಮಯ? 3:17 AM ಸೊ ಹುಟ್ಟಿರುವಂಥದ್ದು ಮಂಗಳವಾರ, ಭರಣಿ ನಕ್ಷತ್ರ ಬರುವಂಥದ್ದು, ಮತ್ತು ಮೇಷರಾಶಿ, ಮಿಥುನ ಲಗ್ನದ ಜಾತಕ. ಸೊ ಎಜುಕೇಷನ್ ಅಂತಂದರೆ ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯಸ್ಥಾನದಲ್ಲಿ ಕುಜ ಇರುವಂಥದ್ದು, ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಡಿಗ್ರಿ ಎಜುಕೇಷನ್ ಆದಮೇಲೆ ಬಟ್ ಭಾಗ್ಯದಲ್ಲಿ ಮಂಗಳ ವಕ್ರಿಯಾಗಿರೋದ್ರಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಎಜುಕೇಷನು ಆ ರೀತಿ ವಿಚಾರದಲ್ಲಿ ಸ್ವಲ್ಪ ಬ್ರೇಕ್ಸ್ ಇರುತ್ತೆ. ಆದಷ್ಟು ಒಂದು ಕುಜ ದೋಷಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಳುವಂಥದ್ದು, ಮತ್ತು ದಶಾನಾಥ ಚಂದ್ರ ಚೆನ್ನಾಗಿರೋದ್ರಿಂದ ದಶೆಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳುವಂಥದ್ದು. ಚಂದ್ರನ ಮಂತ್ರ ಓಂ ಸೋಮ ಸೋಮಾಯ ನಮಃ ಅಂತ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಇದರಿಂದ ಹೈಯರ್ ಎಜುಕೇಷನ್ ಚೆನ್ನಾಗುತ್ತೆ. ಸಾಧ್ಯವಾದರೆ ಬಲಗೈ ಕಿರಿಬೆರಳಲ್ಲಿ ಒಂದು ಬುದ್ಧಿಕಾರಕ ಮತ್ತು ವಿದ್ಯಾಕಾರಕ ಗ್ರಹ ಒಂದು ಪಚ್ಚೆ ಹರಳನ್ನು ಧರಿಸೋದ್ರಿಂದ ಕಿರಿಬೆರಳಲ್ಲಿ ಇದು ಕೂಡ ಅನುಕೂಲ ಆಗುತ್ತೆ. ಇಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರು ಜನವರಿ 2027ರಿಂದ ಒಳ್ಳೆ ಸಮಯ ಇದೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇವ್ರಿಗೆ ಅನುಕೂಲ ಆಗುತ್ತೆ. ಗುರುಜಿ, ಮತ್ತೊಂದು ಪ್ರಶ್ನೆ, ಕೃಷ್ಣ ಅನ್ನೋರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಗುರುಜಿ. ಇವರ ಜನ್ಮ ದಿನಾಂಕ 6/2/2011. 6/2/2011. ಹುಟ್ಟಿರುವಂತಹ ಸಮಯ 3:52 PM. ಹುಟ್ಟಿರುವಂತಹ ಸ್ಥಳ ಹೊಸಪೇಟೆ. ಇವ್ರ ಪ್ರಶ್ನೆ ಬಂದು ಗುರುಜಿ, ಈಗ 10th ಮುಗಿದಿದೆ ಐ ಥಿಂಕ್. ಅಂದರೆ ಇವಾಗ ನೆಕ್ಸ್ಟು ಏನು ತಗೊಳ್ಬೇಕು, ನಾನು PU ನಲ್ಲಿ ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಯಾವ್ದು ತಗೊಂಡ್ರೆ ನನಗೆ ತುಂಬ ಒಳ್ಳೆಯದು ಅಂತ ಹೇಳಿ ಪ್ರಶ್ನೆಯನ್ನು ಕಳುಹಿಸಿದ್ದಾರೆ. ನೋಡಿ, ಇವರಿಗೆ ಒಂದು ಎಜುಕೇಷನ್ ಕಾಂಬಿನೇಷನ್ ಬಗ್ಗೆ ಕೇಳ್ತಿರೋದು. ಹುಟ್ಟಿರೋದು ಭಾನುವಾರ, ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ. ಸೊ ತುಂಬ ವಿಶೇಷವಾಗಿ ಎಜುಕೇಷನ್ ಕಾಂಬಿನೇಷನ್ ನೋಡಬೇಕು ಅಂತಂದರೆ ಆಯಾ ಮನೆಗಳನ್ನು ನೋಡಿ, 3ನೇ ಮನೆ, 10ನೇ ಮನೆ, 11ನೇ ಮನೆ. ಯಾಕೆಂದರೆ 3ನೇ ಮನೆ ಬಂದು ಕಾಂಪಿಟೇಷನ್. ಇವರು ಏನೇ ಕಲ್ತ ಮೇಲೂ ಕೂಡ ಆ ಕಾಂಪಿಟೇಷನ್ ಮಾಡಿ ಜಾಬ್ ಪಡ್ಕೋಬೇಕು. ಇವರಿಗೆ ಗುರು ಸಂಬಂಧ ಬಂದಿರೋದ್ರಿಂದ ಇವರು ಒಂದು ಕಾಮರ್ಸ್ ಫೀಲ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಕೌಂಟ್ಸು, CA, ಕಾಮರ್ಸು. ಸೊ ಬೇಸಿಕ್ 10th ಆದಮೇಲೆ ಕಾಮರ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಕಾಮರ್ಸ್ ಸಂಬಂಧಿತವಾಗಿರುವಂಥ ಡಿಗ್ರಿಗಳು, MBA ಆ ಥರ ಕಾಮರ್ಸ್ ಫೀಲ್ಡಲ್ಲಿ ಮುಂದುವರೆದ್ರೆ ಇವರಿಗೆ ಚೆನ್ನಾಗಿರುತ್ತಮ್ಮ. ಆದಷ್ಟು ಒಂದು ಸ್ವಲ್ಪ ಗುರು ಮಂತ್ರ ಓಂ ಬೃಹಸ್ಪತಿ ನಮಃ ಅಂತ ಜಪ ಮಾಡ್ಕೊಳ್ಳಿ. ಅವರಲ್ಲಿರುವಂಥ ಮೆಂಟಲ್ ಕನ್ಫ್ಯೂಷನ್ಸ್ಗಳು ದೂರ ಆಗುತ್ತೆ. ಇನ್ನೂ ಒಂದು ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ದಕ್ಕಂಥ ಕೃಷ್ಣ ಮತ್ತು ಅನುಶ್ರೀ ಅವರು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಗುರುಜಿಗಳು ಉತ್ತರವನ್ನು ನೀಡಿದ್ದಾರೆ. ಗುರುಜಿಗಳು ತಿಳಿಸಿರುವಂಥ ಪರಿಹಾರ ಭಾಗವನ್ನು ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ತುಲಾರಾಶಿಯ ಒಂದು ಕಂಪ್ಲೀಟ್ ಮಾಸ ಭವಿಷ್ಯ ಆಗಸ್ಟ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ತಿಳಿಸಿ ಪರಿಹಾರ ಭಾಗವನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇವತ್ತಿನ ದಿನ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ TV, ಇದು ನಿಮ್ಮಿಂದ ನಿಮಗಾಗಿ.